ಸುಖವೊಂದು ಕೋಟಿ ಬಂದಲ್ಲೆ ಬಸವಣ್ಣನ ನೆನೆಯುವೆ. ದುಃಖವೊಂದು ಕೋಟಿ ಬಂದಲ್ಲೆ ಬಸವಣ್ಣನ ನೆನೆಯುವೆ. ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವೆ. ಜಂಗಮಾರ್ಚನೆಯ ಮಾಡುವಲ್ಲೇ ಬಸವಣ್ಣನ ನೆನೆಯುವೆ. ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವೆ. ಜಂಗಮಾರ್ಚನೆಯ ಮಾಡುವಲ್ಲೇ ಬಸವಣ್ಣನ ನೆನೆಯುವೆ. ಸುಖವೊಂದು ಕೋಟಿ ಬಂದಲ್ಲೇ ಬಸವಣ್ಣನ ನೆನೆಯುವೆ. ದುಃಖವೊಂದು ಕೋಟಿ ಬಂದಲ್ಲೇ ಬಸವಣ್ಣನ ನೆನೆಯುವೆ. ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲ ಎಂದು ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲ ಎಂದು ಆನು ಬಸವ ಎನ್ನುತ್ತಿದ್ದನು. ಕಾಣ ಕಲಿದೇವರ ದೇವ ಆನು ಬಸವ ಎನ್ನುತ್ತಿದ್ದನು. ಕಾಣ ಕಲಿದೇವರ ದೇವ. ಸುಖವೊಂದು ಕೋಟಿ ಬಂದಲ್ಲೇ ಬಸವಣ್ಣನ ನೆನೆಯುವೆ. ದುಃಖವೊಂದು ಕೋಟಿ ಬಂದಲ್ಲೇ ಬಸವಣ್ಣನ ನೆನೆಯುವೆ. ಬಸವಣ್ಣನ ನೆನೆಯುವೆ. ಬಸವಣ್ಣನ ನೆನೆಯುವೆ. ಶರಣು ವಚನಗಳನ್ನು ಮಾಡಿದಂಥ ಸುಂದರವಾಗಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಶಿವಾನಂದ ಕೌಶಲ್ಯ ಸರ್ ಅವರಿಗೂ ಅವರ ಧರ್ಮಪತ್ನಿ ತಾಯಿಯವರಿಗೂ ಪೂಜ್ಯರವರಿಗೆ ಗೌರವ ಸನ್ಮಾನವನ್ನು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅವರು ಸ್ವೀಕರಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಅಂದ್ರೆ ಓಂ ಶ್ರೀ ಗುರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಇದೇ ತೆಳಗೈತಲ್ಲ. ಅಂದ್ರೆ ಓಂ ಶ್ರೀ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೋರಾಗಿ ಸುಂದರ್ ಕ್ಲಾಪ್ಸ್ ಗೋ. ಸುಂದರ್ ಬಡಿಯಾ ಬ್ಯೂಟಿಫುಲ್ ಬ್ಯೂಟಿಫುಲ್. ಬಸವ ಕ್ಲಾಪ್ಸ್ ಗೋ. ಬಸವ ಅಲಮ ಚನ್ನಬಸವ ಚನ್ನಬಸವ ಚನ್ನಬಸವ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾನ್ಯ DYSP ಆದಂಥ ಶಿವಾನಂದ ಕೌಶಲ್ಯ ಸರ್ ಅವರು ಅನುಭವಗಳನ್ನು ಹೇಳುತ್ತಾರೆ. ಅವರಿಗೆ ಪ್ರಾರ್ಥನೆ ಮಾಡ್ತಾರೆ. ಒಂದು ಸಾಧ್ಯ ನಾನು ಸುಮಾರು 2.5 ವರ್ಷ ಈ ಕ್ಷೇತ್ರದಲ್ಲಿ ಪುಣ್ಯಕ್ಷೇತ್ರದಲ್ಲಿ
ಪಂಕ್ತಿಯ ಪಕ್ಕದೇವರು ಹೊರದಾಗಿರುವಂಥ ತಪೋಭೂಮಿಯಲ್ಲಿ ನಾನು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಬಸವಾದಿ ಸಾಹೇಬರ ಕೃಪೆ. ನಿಮಗೆಲ್ಲ ಮಕ್ಕಳು ನಿಮ್ಗೆ ಆ ಕೃಪೆ ಸಿಕ್ಕಿದೆ. ಆ ಮುಂದಿನ ಫಲವನ್ನು ನೀವು ಯಾವ ರೀತಿ ಫಲವಾಗಿ ಬೆಳೆಸ್ಕೊಂತೀರಿ ನಿಮ್ಮಲ್ಲಿ ಮಕ್ಕಳಲ್ಲಿ ಐತಿ. ಭಾಳ ಅದ್ಭುತವಾದಂಥ ಜಗತ್ತಿನಿಂದ ತಪೋಭೂಮಿ ಐತಿದೆ. ಖಂಡಿತವಾಗೂ ನೀವು ಎಷ್ಟು ತಪಸ್ಸು ಮಾಡಿದ್ರೆ ನಿಮಗೂ ಒಳ್ಳೆಯದು ಆಗುತ್ತಾ. ಆ ಬಸವಾದಿ ಸಾಹೇಬರ ಆಶೀರ್ವಾದ ನಮಗೆಲ್ಲ ಇರಲಿ. ಹಾಗೂ ಇಲ್ಲಿ ನಾಡಿಗೆ ಒಳ್ಳೆಯದಾಗಿ ಮಹಾತ್ಮರು ತಪೋಶಕ್ತಿ ನಾಡಿಗೆ ಸಿಗಲಿ. ಈಗ ತಪಸ್ಸು ಮಾಡುವಂಥ ಜನರು ನಮ್ಮಲ್ಲಿ ಮಹಾಸ್ವಾಮಿಗಳ ಈ ಸಂತತಿಗೆ ಬೆಳೀಲಿ. ಅವರ ಆಶೀರ್ವಾದ ಸದಾ ನಾಡಿಗೆ ಇರಲಿ ಅಂತ ಇಟ್ಕೊಂಡು ನಾನು ಪ್ರಾರ್ಥನೆ ಮಾಡಿ ಎರಡು ಮಾತುಗಳನ್ನು ಮುಗಿಸ್ತೀನಿ. ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಪೂಜ್ಯರಿಂದ ಅಮೃತದ ವಾಣಿಯನ್ನು ನಾವು ನೀವೆಲ್ಲ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಅತ್ಯಂತ ದಕ್ಷ ಪ್ರಾಮಾಣಿಕ ಮತ್ತು ಒಳ್ಳೆಯ ವ್ಯಕ್ತಿಗಳಾದ ನಮ್ಮದೇ ಆಗಿರುವಂಥ ಶಿವಾನಂದ ಸರಸ್ವತಿಯವರು DSP ಆಗಿ ಸೇವೆ ಸಲ್ಲಿಸಿ ಈಗ ವರ್ಗಾವಣೆಯಾಗಿದ್ದವರಿಗೆ ಅವರು ಬಹುತೇಕ ಬಸವಮಯ ಕುಟುಂಬವು ಶರಣ ಸಂಸ್ಕೃತಿಯನ್ನು ಒಳಗೂ ಹೊರಗೂ ಮೈಗೂಡಿಸಿಕೊಂಡು ತಾಯಿಯವರಂತೂ ಪೂರ್ಣ ಆ ಶರಣ ಸಂಸ್ಕಾರದಲ್ಲಿನೇ ಬೆಳೆದು ಶರಣ ಸಂಸ್ಕಾರದಲ್ಲಿನೇ ಅವ್ರ ಮನೆ ವಾಸ್ತುಶಾಂತಿಯನ್ನು ಪೂರ್ಣ ಬಸವತತ್ವ ಪ್ರಕಾರನೇ ಮಾಡಿ ಅವರು ಮಾಡಿದರು. ಮತ್ತು ಒಂದು ಆಶ್ಚರ್ಯ ಏನಂದ್ರೆ ಅವತ್ತಿನ ದಿವಸದಲ್ಲಿ ಇನ್ನೂ ಡ್ಯೂಟಿ ಇದ್ದರು. ಅವ್ರ ತಾಯಿಯವರು ಒಬ್ಬರೇ ನಿಂತು ಎಲ್ಲನೂ ನಿಭಾಯಿಸಿದರು. ಅಂಥ ಅಪರೂಪದ ಒಂದು ಸಂಸ್ಕಾರಮಯ ಕುಟುಂಬ, ಬಸವ ಸಂಸ್ಕಾರಮಯ ಕುಟುಂಬ. ವಿಕಲಗಳ ಒಂದು ಪ್ರಭಾವದಲ್ಲಿ ಅವರು ಬೆಳೆದವರು. ಅಂಥ ಸಂಸ್ಕಾರಯುತವಾದಂಥ ಶಕ್ತಿಯವರು ನಮ್ಗೆ ಹೋಗ್ತಾರಂದ್ರೆ ಏನೋ ಕಳ್ಕೊಂಡಂಗೆ ಆಗ್ಲಿಕ್ಕೆ ಇನ್ನೂ ಒಂದು ಸ್ವಲ್ಪ ದಿವಸ ಇದ್ರೆ ಚೆಂದ ಇತ್ತು ಅಂತ ಅನ್ನಿಸ್ತದೆ. ಆದರೂ ಈಗ ಸರ್ಕಾರದ ನಿಯಮಗಳು ಏನೇನು ಇರ್ತಾವ ಏನೇನಿಲ್ಲ, ಸರ್ಕಾರ ನಿಯಮ ಪ್ರಕಾರ ಅದು ಸೇವೆ ಮಾಡಲೇಬೇಕಾಗ್ತದೆ. ಆ ಒಂದು 2.5 ವರ್ಷದಲ್ಲಿ ನಮ್ಮ ಆಶ್ರಮ ಗುರುಕುಲ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಒಳ್ಳೆಯ ರೀತಿಯಿಂದ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅಷ್ಟೇ ಯಾವುದೇ ಒಂದು ಸಣ್ಣ ಕಾರ್ಯ ಹಿಡಿದರೂ ತಕ್ಷಣ ಅದಕ್ಕೆ ಸ್ಪಂದನೆ ಕೊಟ್ಟು ಅವರು ನೆರವೇರಿಸಿದ್ದಾರೆ. ಅಂಥ ಶಿವಾನಂದ ಶೆಟ್ಟಿಯವರು ಅವರು ಮತ್ತೆ ಇಲ್ಲಿಂದ ಹೋದರೂ ನಮ್ಮ ಜೊತೆ ಸತತ ಸಂಪರ್ಕದಾಗ ಇರ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಅವ್ರ ಮಗಳು ನಮ್ಮಲ್ಲಿ ಗುರುಕುಲದಾಗೆ ಓದ್ತಾರೆ. 3 ವಿದ್ಯಾರ್ಥಿಗಳು ಗುರುಕುಲದಾಗೆ ಓದ್ತಾರೆ. ಒಬ್ಬ ಮಗ, 2 ಹೆಣ್ಮಕ್ಕಳು, 3 ಮಕ್ಕಳು ಇದ್ದಾರೆ. 3 ಅಲ್ಲೇ ಗುರುಕುಲದಾಗೆ ಅಭ್ಯಾಸ ಮಾಡ್ತಾರೆ. ಅದಕ್ಕೆ ಇವತ್ತು ಅವರು ಇಲ್ಲಿಂದು ಒಳ್ಳೆಯ ರೀತಿಯಿಂದ ಮುಂದೊಂದು ಭವಿಷ್ಯದಲ್ಲಿ ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಆಗಲಿ. ಆ ಬಸವ ಗುರುವಿನ ರಕ್ಷೆ ಸದಾ ಮೇಲೆ ಇರಲಿ. ಆ ಬಸವ ಗುರುವಿನ ಕಾರುಣ್ಯ ಮೇಲೆ ಸದಾ ಇರಲಿ ಅಂತ ನಾನು ಹೃದಯಪೂರ್ವಕವಾಗಿ ಹಾರೈಸಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹೇಳಿ ಮಾತನ್ನು ಮಾಡ್ತೇನೆ. ಪೂಜ್ಯರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಅವರು ಎಲ್ಲೇ ಹುದ್ದೆಯಲ್ಲಿದ್ದರೂ ಕೂಡ ಮತ್ತೆ ನಮ್ಮ ಜೊತೆಗೆ ಒಂದು ಭಕ್ತಿ ಸಂಬಂಧವನ್ನು ಇಟ್ಕೊಳ್ಳುವಂಥ ವ್ಯಕ್ತಿತ್ವ ಇದ್ದಾರೆ ಎನ್ನುವಂಥ ಮಾತನ್ನು ಪೂಜ್ಯರು ತಿಳಿಸಿದ್ದಾರೆ. ಸದಾ ಅವರ ಪ್ರೀತಿ, ಅವರ ಭಕ್ತಿ ಶ್ರೀಮಠದ ಮೇಲೆ ಹಾಗೆ ಇರಲಿ ಅಂತ ನಾವೆಲ್ಲ ಅವರಿಗೆ ಶುಭ ಹಾರೈಸಿ ಮತ್ತೊಂದು ಸಲ ಚಪ್ಪಾಳಿಯನ್ನು ತಟ್ಟುವ ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಮಂದಿರವೇ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ತಂದೆ ನೀನು, ತಾಯಿ ನೀನು, ಬಂಧು
ವಿಶ್ವಗುರು ಬಸವಣ್ಣನವರಿಗೆ, ಭಕ್ತರಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರಿಗೆ, ಭಕ್ತರಲಿಂಗ ಚಕ್ರವರ್ತಿ ನಾಡೋಜ ಬಸವಲಿಂಗ ಪಟ್ಟದ್ದೇವರಿಗೆ, ಶ್ರೀ ಗುರುಬಸವ ಪಟ್ಟದ್ದೇವರವರ ಮಾಡುವ ಕಾರ್ಯಕ್ಕೆ ಶರಣೋ ಶರಣಾರ್ಥಿ. ಅವ್ನು ಕೇಳಲ್ದಲ್ಲ ಯಾವ